ಈ ಮಹಾಲಯ ಪಕ್ಷ ಹೆಸರೇ ಹೇಳುತ್ತೆ. ವಿಶೇಷವಾಗಿ ನಾವು ಪಿತೃಗಳ ಆರಾಧನೆಯನ್ನು ಮತ್ತು ದೇವತಾ ಆರಾಧನೆಯನ್ನು ಮಾಡತಕ್ಕಂಥದ್ದು ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿ, ಧರ್ಮದಲ್ಲಿ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಈ ಪಿತೃಗಳ ಆರಾಧನೆಯನ್ನು ಮಾಡುವುದಕ್ಕೆ, ದೇವತಾ ಆರಾಧನೆಯನ್ನು ಮಾಡುವುದಕ್ಕೆ. ಅದರಿಂದಲೇ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತೇಳಿ ಹೇಳ್ತಕ್ಕಂಥದ್ದು. ದೇವತಾ ಕಾರ್ಯದಿಂದ ವಿಮುಖರಾದರೂ ಆಗಬಹುದು, ಆಗಬೇಕು ಅಂತ ಹೇಳಿ ಅರ್ಥ ಅಲ್ಲ. ಅದರ ಪಿತೃ ಕಾರ್ಯವನ್ನು ಮಾತ್ರ ಬಿಡಲೇಬಾರದು ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಈ ಪಿತೃ ಕಾರ್ಯವನ್ನು ಬಿಟ್ಟಾಗ ನಿರಾಶೋ ಪಿತರೋ ಗಚ್ಚೇತ, ನಿರಾಶರಾಗಿ ಪಿತೃಗಳು ಹೊರಟು ಹೋದಾಗ ಅದು ಶಾಪವಾಗಿ ಕುಟುಂಬಕ್ಕೆ ಪರಿಣಮಿಸಿ ಆ ಮೂಲಕ ಪಿತೃಶಾಪವಾಗಿ ಕಾಡುತ್ತೆ. ಅದರಿಂದ ಕುಟುಂಬದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ಅದು ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಒಂದು ಆರ್ಥಿಕವಾದಂತಹ ಕ್ಷೇತ್ರದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಆರ್ಥಿಕ ಸಮಸ್ಯೆ ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಶೈಕ್ಷಣಿಕವಾದಂತಹ ಸಮಸ್ಯೆಗಳು ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಅನಾರೋಗ್ಯ ಸಮಸ್ಯೆಯು ನಿರಂತರವಾಗಿ ಕಾಡ್ತಾ ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ ಅನ್ನತಕ್ಕಂತಹ ಒಂದು ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಆಗತಕ್ಕಂಥದ್ದು ಪಿತೃಗಳ ಶಾಪ. ಇದನ್ನು ನಾವು ಕೆಲವೊಂದು ಜ್ಯೋತಿಷ್ಯದ ಮೂಲದಿಂದ ಪಿತೃಶಾಪವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ನಾವು ಪಿತೃಗಳನ್ನು ಅಂದರೆ ಗತಿಸಿರತಕ್ಕಂಥವರ ಪೂಜೆಯನ್ನು, ಆರಾಧನೆಯನ್ನು ಮಾಡದೇ ಇರತಕ್ಕಂಥದ್ದು. ಆದ್ದರಿಂದ ಈ ಪಿತೃಪಕ್ಷವನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡಿದಾಗ ಎಲ್ಲ ರೀತಿಯಾದಂತಹ ಅನುಕೂಲವೂ ಕೂಡ ಆಗುತ್ತದೆ ಅಂಥೇಳಿ ಶಾಸ್ತ್ರಗಳು, ಧರ್ಮಗಳು ಸಾರುವುದರಿಂದ ನಮ್ಮ ಪುರಾಣ ಇತಿಹಾಸಗಳಲ್ಲಿಯೂ ಕೂಡ ವಿಶೇಷವಾಗಿ ಆ ಪಿತೃಗಳ ಆರಾಧನೆಯನ್ನು ಮಾಡಿ ಆ ಪ್ರಯೋಜನವನ್ನು ಪಡೆದುಕೊಂಡಿರತಕ್ಕಂತಹ ಋಷಿ ಮಹಾಮುನಿಗಳೆಲ್ಲರೂ ಕೂಡ ನಮಗೆ ಅದರ ಒಂದು ಆದರ್ಶವನ್ನು ನಮಗೆ ಹಾಕಿಕೊಟ್ಟಿರುವುದರಿಂದ ನಾವು ಕೂಡ ಪಿತೃಪಕ್ಷದ ಬಗ್ಗೆ ತಿಳಿದುಕೊಂಡು, ಪಿತೃಪಕ್ಷದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿದುಕೊಂಡು ಆಚರಣೆಯನ್ನು ಮಾಡುವುದಕ್ಕೆ ಜನರನ್ನು ಪ್ರಬೋಧನೆಯನ್ನು ಮಾಡತಕ್ಕಂಥದ್ದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ.